ಏನು ನಷ್ಟ ಇಲ್ಲ. ಫ್ರೆಂಡ್ಸ್ ನಮಸ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಷ್ಟ ಹೊಂದೋದಕ್ಕೆ ಏನೂ ಇಲ್ಲ, ಕಳೆದಕ್ಕೆ ಏನೂ ಇಲ್ಲ. ದೇರ್ ಈಸ್ ನಥಿಂಗ್ ಟು ಲೂಸ್. ಈ ವಾಕ್ಯವನ್ನ, ಈ ಸೆಂಟೆನ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ಬಳಕೆ ಆಗ್ತಕ್ಕಂತಹ 10 ವಾಕ್ಯಗಳನ್ನ, ಸೆಂಟೆನ್ಸ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಇಂಗ್ಲಿಷ್ ಭಾಷೆಯನ್ನ ಕಲಿಯೋದಕ್ಕೆ ಅನೇಕ ಟ್ರಿಕ್ಗಳಿವೆ. ಅದರಲ್ಲಿ ಬೆಸ್ಟ್ ಟ್ರಿಕ್ ಏನಂತಂದ್ರೆ, ಒಂದು ಸೆಂಟೆನ್ಸ್ ಅನ್ನ ಒಂದು ಸೆಂಟೆನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡು ಅದನ್ನ ಬೇಸ್ ಆಗಿ ಇಟ್ಕೊಂಡು, ಫ್ರೆಂಡ್ಸ್, ಆಧಾರವಾಗಿ ಇಟ್ಕೊಂಡು ಸಾವಿರಾರು ಎಕ್ಸಾಂಪಲ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಒಂದನ್ನ ಕಲ್ತೆ ಅದನ್ನ ಆಧಾರವಾಗಿ ಇಟ್ಕೊಂಡು ಸಾವಿರಾರು ಎಕ್ಸಾಂಪಲ್ಸ್ ಅನ್ನ ಕ್ರಿಯೇಟ್ ಮಾಡೋದು. ಫ್ರೆಂಡ್ಸ್, ಈ ಮೂಲಕ ಇಂಗ್ಲಿಷ್ ಅನ್ನ ನೀವು ಬಹಳ ಸ್ಪೀಡ್ ಆಗಿ, ವೇಗವಾಗಿ ಕಲಿಬಹುದು. ನಾನು ದೇರ್ ಈಸ್ ನಥಿಂಗ್ ಟು ಇಲ್ಲಿ ತನಕ ಸೇಮ್ ಬಳಸ್ತೇನೆ. ಟು ಆದ್ಮೇಲೆ ನಾನು ಲಾಸ್ಟ್ ಪದ, ವರ್ಬ್ ಏನಿದೆ, ಕ್ರಿಯಾಪದ ಏನಿದೆ, ಅದೊಂದನ್ನು ಮಾತ್ರ ಚೇಂಜ್ ಮಾಡ್ತೀನಿ. ಸೊ ನಿಮಗೆ ವೊಕ್ಯಾಬುಲರಿ, ವರ್ಬ್ಗಳು ತಲೆಯಲ್ಲಿ ಚೆನ್ನಾಗಿದ್ರೆ, ಶಬ್ದ ಭಂಡಾರ ಚೆನ್ನಾಗಿದ್ರೆ, ಇಂಗ್ಲಿಷ್ ಅನ್ನ ಫ್ರೆಂಡ್ಸ್ ಬಹಳ ವೇಗವಾಗಿ, ಸ್ಪೀಡ್ ಆಗಿ ಕಲಿಬಹುದು. ಸೊ ಫ್ರೆಂಡ್ಸ್, ದೇರ್ ಈಸ್ ನಥಿಂಗ್ ಟು ಇದೊಂದನ್ನ ಆಧಾರವಾಗಿಟ್ಕೊಂಡು 10 ಸೆಂಟೆನ್ಸ್ ಅನ್ನ, ವಾಕ್ಯಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ವಾಕ್ಯ ಬಂದು ದೇರ್ ಈಸ್ ನಥಿಂಗ್ ಟು ಲೂಸ್. ಲೂಸ್ ಅಂತಂದ್ರೆ ಕಳೆದುಕೊಳ್ಳೋದಕ್ಕೆ ಏನೂ ಇಲ್ಲ, ನಷ್ಟ ಹೊಂದೋದಕ್ಕೆ ಏನೂ ಇಲ್ಲ. ಇಂಗ್ಲಿಷ್ ನಲ್ಲಿ ದೇರ್ ಈಸ್ ನಥಿಂಗ್ ಟು ಲೂಸ್. ಕಾಲೇಜಲ್ಲಿ ಸಿಂಗಿಂಗ್ ಕಾಂಪಿಟೇಷನ್, ಡ್ಯಾನ್ಸ್ ಕಾಂಪಿಟೇಷನ್, ಡಿಬೇಟ್ ಕಾಂಪಿಟೇಷನ್, ಯಾವುದೋ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲಿ ನೀವು ಭಾಗವಹಿಸೋದ್ರಿಂದ ನೀವು ಕಳೆದುಕೊಳ್ಳೋದೇನಿದೆ? ಇಫ್ ಯು ಪಾರ್ಟಿಸಿಪೇಟ್ ಇನ್ ಸಚ್ ಕಾಂಪಿಟೇಷನ್ಸ್, ದೇರ್ ಈಸ್ ನಥಿಂಗ್ ಟು ಲೂಸ್. ಕಳೆದುಕೊಳ್ಳೋದು ಏನೂ ಇಲ್ಲ ಅಲ್ವಾ? ಈಗ ಕಾಲೇಜಲ್ಲಿ ಎಲ್ಲರೂ ಟ್ರಿಪ್ಗೆ ಹೋಗ್ತಾ ಇದಾರೆ. ಅಪ್ಪನನ್ನ ಪಾಕೆಟ್ ಮನಿ ಕೇಳೋದಕ್ಕೆ ಸ್ವಲ್ಪ ಭಯ. ಅರೆ, ಕೇಳಿ ನೋಡಿ, ಕಳೆದುಕೊಳ್ಳೋದೇನಿದೆ? ದೇರ್ ಈಸ್ ನಥಿಂಗ್ ಟು ಲೂಸ್. ಫ್ರೆಂಡ್ಸ್, ಕೆಲವರು ಈ ಪದವನ್ನ ಲಾಸ್ ಅಂತ ಪ್ರೊನೌನ್ಸ್ ಮಾಡ್ತಾರೆ. ತಪ್ಪು ಅದು. ಲಾಸ್ ಅಂದ್ರೆ LOSS. ಇದು ನೌನ್ ಫ್ರೆಂಡ್ಸ್, ನಾಮಪದ. ಕನ್ನಡದಲ್ಲಿ ಇದನ್ನ ನಷ್ಟ ಅಂತ ಕರಿತೀವಿ. ನೆನಪಿರ್ಲಿ, ನಾಮಪದ. LOSE ಲೂಸ್ ಅಂತಂದ್ರೆ ವರ್ಬ್ ಫ್ರೆಂಡ್ಸ್, ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸಕ್ಕಂತಹ ಪದ. ನಷ್ಟ ಹೊಂದುವುದು ಹ್ಯಾಡ್ ಆಗತ್ತೆ. ಒಂದು ಆಲ್ಫಾಬೆಟ್, ಒಂದು ಸ್ಪೆಲ್ಲಿಂಗು ಅದರ ಅರ್ಥವನ್ನೇ ಚೇಂಜ್ ಮಾಡ್ಬಿಡುತ್ತೆ ಫ್ರೆಂಡ್ಸ್. ಸೊ LOSS ಲಾಸ್, ನಷ್ಟ. LOSE ಲೂಸ್, ನಷ್ಟ ಹೊಂದುವುದು. ಈ ರೀತಿ ಸೆಂಟೆನ್ಸ್ ಅಲ್ಲಿ ಬಳಸಬೇಕಾದ್ರೆ ನಾವು ಕ್ರಿಯಾಪದವನ್ನ ಬಳಸ್ತೀವಿ ಫ್ರೆಂಡ್ಸ್. LOSE ಲೂಸ್. ದೇರ್ ಈಸ್ ನಥಿಂಗ್ ಟು ಲೂಸ್. ಫ್ರೆಂಡ್ಸ್, ಎರಡನೇ ವಾಕ್ಯ ಬಂದು ದೇರ್ ಈಸ್ ನಥಿಂಗ್ ಟು ಗೇನ್. ಗೇನ್ ಅಂತಂದ್ರೆ ಗಳಿಸೋದು ಅಥವಾ ಪಡೆಯೋದು ಅಥವಾ ಪ್ರಾಫಿಟ್ ಮಾಡೋದು. ಈಗ ನೀವೇನಾದ್ರೂ ದೇರ್ ಈಸ್ ನಥಿಂಗ್ ಟು ಗೇನ್ ಅಂತಂದ್ರೆ ಗಳಿಸಲು ಏನೂ ಇಲ್ಲ. ಈಗ ನೀವು ಯಾವುದೋ ಒಂದು ಸ್ಟಾರ್ಟ್ಅಪ್ ಅನ್ನ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆಗ ಕೆಲವು ಫ್ರೆಂಡ್ಸ್ ಗಳಿಂದ, ರಿಲೇಟಿವ್ಸ್ ಇಂದ, ಸಮಟೈಮ್ಸ್ ಪೇರೆಂಟ್ಸ್ ಇಂದನೇ ಬರುವಂತಹ ಕೊಂಕು ಮಾತು, ದೇರ್ ಈಸ್ ನಥಿಂಗ್ ಟು ಗೇನ್, ದೇರ್ ಈಸ್ ನಥಿಂಗ್ ಟು ಪ್ರಾಫಿಟ್. ಆ ಸ್ಟಾರ್ಟ್ಅಪ್ ಇಂದ ಯಾವುದೇ ಪ್ರಾಫಿಟ್ ಇರೋದಿಲ್ಲ, ಅಲ್ಲಿ ಗಳಿಸೋದಕ್ಕೆ ನಿನ್ಗೆ ಏನೂ ಇಲ್ಲ, ಆದ್ರೂ ಯಾಕೆ ಮಾಡ್ತಿದ್ಯಾ? ದೇರ್ ಈಸ್ ನಥಿಂಗ್ ಟು ಗೇನ್ ಅಂತಂದ್ರೆ ಗಳಿಸಲು ಏನೂ ಇಲ್ಲ, ಪ್ರಾಫಿಟ್ ಮಾಡೋದು ಏನೂ ಇಲ್ಲ ಫ್ರೆಂಡ್ಸ್. ಮೂರನೇ ಸೆಂಟೆನ್ಸ್, ದೇರ್ ಈಸ್ ನಥಿಂಗ್ ಟು ಲರ್ನ್. ಲರ್ನ್ ಅಂತಂದ್ರೆ ಕಲಿಯೋದು. ದೇರ್ ಈಸ್ ನಥಿಂಗ್ ಟು ಲರ್ನ್ ಅಂತಂದ್ರೆ ಕಲಿಯೋದಕ್ಕೆ ಅಲ್ಲಿ ಏನೂ ಇಲ್ಲ. ಉದಾಹರಣೆಗೆ ಫ್ರೆಂಡ್ಸ್, ನಿಮ್ಮ ಕಾಲೇಜಲ್ಲಿ ಯಾವುದೋ ಒಬ್ರು ಟೀಚರ್ದು ಕ್ಲಾಸಸ್ ತುಂಬಾ ಬೋರಿಂಗ್ ಆಗಿರುತ್ತೆ. ಅವರ ಕ್ಲಾಸ್ನ ನೀವು ಪದೇ ಪದೇ ಸ್ಕಿಪ್ ಮಾಡ್ತಿದ್ದಾಗ, ಬಂಕ್ ಆಗ್ತಾ ಇದ್ದಾಗ, ನಿಮ್ಮ ಪೇರೆಂಟ್, ನಿಮ್ಮ ತಂದೆ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಯಾಕೆ ನೀ ಆ ಟೀಚರ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇಲ್ಲ, ಬಂಕ್ ಮಾಡ್ತಿದ್ಯಾ? ಆಗ ನೀವು ಕೊಡ್ತಕ್ಕಂತ ಆನ್ಸರ್, ಅವ್ರ ಕ್ಲಾಸ್ ತುಂಬಾ ಬೋರ್ ಆಗಿರುತ್ತೆ, ಅಲ್ಲಿ ಕಲಿಯೋದಕ್ಕೆ ಏನೂ ಇಲ್ಲ. ದೇರ್ ಈಸ್ ನಥಿಂಗ್ ಟು ಲರ್ನ್. ಕಲಿಯೋದಕ್ಕೆ ಅಲ್ಲಿ ಏನೂ ಇಲ್ಲ. ಫ್ರೆಂಡ್ಸ್, ನಾಲ್ಕನೇ ಸೆಂಟೆನ್ಸ್, ದೇರ್ ಈಸ್ ನಥಿಂಗ್ ಟು ಫಿಯರ್. ಫಿಯರ್ ಅಂತಂದ್ರೆ ಭಯ ಪಡೋದು. ಭಯ ಪಡೋದಕ್ಕೆ ಅಲ್ಲಿ ಏನೂ ಇಲ್ಲಪ್ಪ. ದೇರ್ ಈಸ್ ನಥಿಂಗ್ ಟು ಫಿಯರ್. ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕತ್ತಲೆಯ ಕೋಣೆ ಇರುತ್ತೆ ಫ್ರೆಂಡ್ಸ್, ತುಂಬಾ ಡಾರ್ಕ್ ಆಗಿರುತ್ತೆ, ಜಾಸ್ತಿ ಲೈಟ್ ಬರ್ತಾ ಇರಲ್ಲ. ಆ ರೂಮ್ಗೆ ಹೋಗೋದಕ್ಕೆ ನೀವು ತುಂಬಾ ಹೆದರುತ್ತಾ ಇರ್ತೀರ. ಆ ಟೈಮಲ್ಲಿ ನಿಮ್ಮ ತಂದೆನೋ ಅಮ್ಮನೋ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್, ದೇರ್ ಈಸ್ ನಥಿಂಗ್ ಟು ಫಿಯರ್. ಭಯ ಪಡೋದಕ್ಕೆ ಅಲ್ಲಿ ಏನೂ ಇಲ್ಲ. ರಾತ್ರಿ 12 ಗಂಟೆಲಿ ಕತ್ಲಲ್ಲಿ ಈಚೆ ಬರೋದಕ್ಕೆ ನಿಮಗೆ ಭಯ ಆಗ್ತಾ ಇದೆ. ಮತ್ತೆ ನಿಮ್ಮ ತಂದೆನೋ ಅಥವಾ ಅಮ್ಮನೋ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್, ದೇರ್ ಈಸ್ ನಥಿಂಗ್ ಟು ಫಿಯರ್. ಹೆದರ್ಕೊಳ್ಳೋದಕ್ಕೆ, ಭಯ ಪಡೋದಕ್ಕೆ ಅಲ್ಲಿ ಏನೂ ಇಲ್ಲಪ್ಪ. ದೇರ್ ಈಸ್ ನಥಿಂಗ್ ಟು ಫಿಯರ್. ಫ್ರೆಂಡ್ಸ್, ಐದನೇ ವಾಕ್ಯ ಬಂದು ದೇರ್ ಈಸ್ ನಥಿಂಗ್ ಟು ಡಿಸ್ಕಸ್.
ಡಿಸ್ಕಸ್ ಅಂತಂದ್ರೆ ಚರ್ಚೆ ಮಾಡೋದು. ಚರ್ಚೆ ಮಾಡೋದಕ್ಕೆ ಏನೂ ಉಳಿದಿಲ್ಲ ಅಂತ ಹೇಳೋದಕ್ಕೆ ಇಂಗ್ಲಿಷ್ ನಲ್ಲಿ ದೇರ್ ಇಸ್ ನಥಿಂಗ್ ಟು ಡಿಸ್ಕಸ್. ಫ್ರೆಂಡ್ಸ್, ಗಂಡ ಹೆಂಡತಿ ಜಗಳ ಆಡಿ ಡಿವೋರ್ಸ್ ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ಕೂತಿದ್ದಾರೆ ಫ್ರೆಂಡ್ಸ್. ಕಡೆಯದಾಗಿ ಗಂಡ ಕೇಳ್ತಾನೆ, ಕಡೆಯದಾಗಿ ಕೋರ್ಟ್ ಅಲ್ಲಿ ಕೂತಿದ್ದಾಗ ಡಿವೋರ್ಸ್ಗಾಗಿ ಗಂಡ ಕೇಳ್ತಾನೆ, ಕಡೆಯದಾಗಿ ಒಂದ್ 10 ನಿಮಿಷ ಡಿಸ್ಕಸ್ ಮಾಡೋಣ, ಮಾತಾಡೋಣ, ಚರ್ಚೆ ಮಾಡೋಣ ಅಂತ. ಆಗ ಹೆಂಡತಿ ಹೇಳ್ತಾಳ, ದೇರ್ ಈಸ್ ನಥಿಂಗ್ ಟು ಡಿಸ್ಕಸ್. ಚರ್ಚೆ ಮಾಡೋದಕ್ಕೆ ಇನ್ನೇನು ಉಳಿದಿಲ್ಲ, ನಂಗೆ ಡಿವೋರ್ಸ್ ಬೇಕೇ ಬೇಕು. ಈ ಕಾಶ್ಮೀರದ ವಿಷಯ ಬಂದಾಗ ಭಾರತ ಪಾಕಿಸ್ತಾನಕ್ಕೆ ಹೇಳ್ತಕ್ಕಂಥ ವಾಕ್ಯ ದೇರ್ ಈಸ್ ನಥಿಂಗ್ ಟು ಡಿಸ್ಕಸ್. ಕಾಶ್ಮೀರ ನಮಗೆ ಸೇರಿತ್ತು. ಫ್ರೆಂಡ್ಸ್, ದೇರ್ ಈಸ್ ನಥಿಂಗ್ ಟು ಡಿಸ್ಕಸ್ ಅಂತಂದ್ರೆ ಚರ್ಚೆ ಮಾಡೋದಕ್ಕೆ ಏನು ಉಳಿದಿಲ್ಲ ಬಾಸ್. ಫ್ರೆಂಡ್ಸ್, 6ನೇ ವಾಕ್ಯ ಒಂದು ದೇರ್ ಈಸ್ ನಥಿಂಗ್ ಟು ಐಡ್. ಐಡ್ ಅಂತಂದ್ರೆ ಬಚ್ಚಿಡೋದು, ಮರೆ ಮಾಡೋದು. ಫ್ರೆಂಡ್ಸ್, ನನ್ನ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳು ಎಸ್ಪೆಷಲಿ ಗರ್ಲ್ಸ್ ಅವ್ರಿಗೆ ಪಿಂಪಲ್ಸ್ ಆದಾಗ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಬರ್ತಾರೆ, ಕರ್ಚೀಫ್ ಅನ್ನ ಕಟ್ಕೋತಾರೆ. ಆಗ ನಾವು ಅವ್ರಿಗೆ ಹೇಳುವಂತದ್ದು, ಅರೆ ಪಿಂಪಲ್ಸ್ ಬರೋದು ನ್ಯಾಚುರಲ್, ಅಲ್ಲಿ ಬಚ್ಚಿಡೋದಕ್ಕೆ ಮರೆ ಮಾಡೋದು ಏನಿದೆ, ದೇರ್ ಈಸ್ ನಥಿಂಗ್ ಟು ಐಡ್. ನ್ಯಾಚುರಲ್ ಆಗಿ ಹೇರಿ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಯಾಕೆ ನಾಚ್ಕೊಳ್ಳೋದು, ಯಾಕೆ ಜನರ ಒಪಿನಿಯನ್ಸ್ಗೆ ತಲೆ ಕೆಡಿಸ್ಕೊಳ್ಳೋದು? ಮರೆ ಮಾಡೋದಕ್ಕೆ ಏನೂ ಇಲ್ಲಪ್ಪ, ಬಚ್ಚಿಡ್ಕೊಳ್ಳೋದಕ್ಕೆ ಅಲ್ಲಿ ಏನೂ ಇಲ್ಲಪ್ಪ. ದೇರ್ ಈಸ್ ನಥಿಂಗ್ ಟು ಹೈಡ್. ಫ್ರೆಂಡ್ಸ್, 7ನೇ ವಾಕ್ಯ ದೇರ್ ಈಸ್ ನಥಿಂಗ್ ಟು ವರಿ. ವರಿ ಅಂತಂದ್ರೆ ಚಿಂತೆ ಮಾಡೋದು. ಚಿಂತೆ ಮಾಡೋದಕ್ಕಲ್ಲಿ ಏನೂ ಇಲ್ಲಪ್ಪ ಅಂತ ಹೇಳೋದಕ್ಕೆ ದೇರ್ ಈಸ್ ನಥಿಂಗ್ ಟು ವರಿ. ಫ್ರೆಂಡ್ಸ್, ಕೆಲವು ವಿದ್ಯಾರ್ಥಿಗಳು SSLC ಅಥವಾ PUC ನಲ್ಲಿ ಫೇಲ್ ಆದ್ಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಇಡೀ ಪ್ರಪಂಚನೇ ನಮ್ಮ ತಲೆ ಮೇಲೆ ಬಿದ್ದಿದೆ ಅನ್ನೋ ರೀತಿ ಕೂತಿರ್ತಾರೆ. ಸೊ ಅಂತ ಟೈಮಲ್ಲಿ ಅವ್ರಿಗೆ ಹೋಗಿ ನಾ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್, ದೇರ್ ಈಸ್ ನಥಿಂಗ್ ಟು ವರಿ. ಮತ್ತೆ ಪ್ರಯತ್ನ ಮಾಡು, ಇನ್ನ ನಿನಗೆ ತುಂಬಾ ಟೈಮ್ ಇದೆ. ದೇರ್ ಈಸ್ ನಥಿಂಗ್ ಟು ವರಿ. ಭಗವದ್ಗೀತೆಯ ಅಂತಿಮ ಸಂದೇಶ ಏನು? ಗೆಲ್ಲುವವರೆಗೆ ಕಾದಾಡು, ಗೆಲ್ಲೋ ತನಕ ಫೈಟ್ ಮಾಡ್ತಾ ಇರ್ಬೇಕು. ದೇರ್ ಈಸ್ ನಥಿಂಗ್ ಟು ವರಿ. ಚಿಂತೆ ಮಾಡೋದಕ್ಕೆ ಏನು ಇಲ್ಲ ಬಾಸ್. ಫ್ರೆಂಡ್ಸ್, 8ನೇ ವಾಕ್ಯ ದೇರ್ ಈಸ್ ನಥಿಂಗ್ ಟು ಕಂಪ್ಲೇನ್. ಕಂಪ್ಲೇನ್ ಅಂತಂದ್ರೆ ಕಂಪ್ಲೇಂಟ್ ಮಾಡೋದು, ದೂರು ನೀಡೋದು. ದೂರು ನೀಡೋದಕ್ಕೆ, ಕಂಪ್ಲೇಂಟ್ ಮಾಡೋದಕ್ಕೆ ಅಲ್ಲಿ ಏನೂ ಇಲ್ಲ. ಫ್ರೆಂಡ್ಸ್, ವಿದ್ಯಾರ್ಥಿಗಳು ಸಣ್ಣ ಪುಟ್ಟ ವಿಚಾರಗಳಿಗೆ ಕಂಪ್ಲೇಂಟ್ ಮಾಡೋದಕ್ಕೆ ಬಂದಾಗ, ಸರ್ ಅವನು ಇವತ್ತು ನನ್ನ ಜಾಗದಲ್ಲಿ ಕೂತಿದ್ದಾನೆ ಸರ್, ಅವ್ನು ಪ್ಲೇಸ್ ಬಿಡಿಸ್ಕೊಡಿ ಸರ್, ನಾನು ನನ್ನ ಜಾಗದಲ್ಲಿ ಕೂತ್ಕೋಬೇಕು ಅಂತ ಅಂತಹ ಸಣ್ಣ ಪುಟ್ಟ ಕಂಪ್ಲೇಂಟ್ ಗಳನ್ನ ಇಟ್ಕೊಂಡು ಬಂದಾಗ ನಾನು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್, ದೇರ್ ಈಸ್ ನಥಿಂಗ್ ಟು ಕಂಪ್ಲೇನ್. ದೂರು ನೀಡೋದಕ್ಕೆ ಅಲ್ಲಿ ಏನೂ ಇಲ್ಲಪ್ಪ, ಬೇರೆ ಜಾಗದಲ್ಲಿ ಹೋಗಿ ಕೂತ್ಕೋಪ. ದೇರ್ ಈಸ್ ನಥಿಂಗ್ ಟು ಕಂಪ್ಲೇನ್. ದೂರು ನೀಡೋದಕ್ಕೆ ಅಲ್ಲಿ ಏನೂ ಇಲ್ಲ. ಫ್ರೆಂಡ್ಸ್, 9ನೇ ವಾಕ್ಯ ದೇರ್ ಈಸ್ ನಥಿಂಗ್ ಟು ಪ್ರೂವ್. ಪ್ರೂವ್ ಅಂತಂದ್ರೆ ಸಾಬೀತುಪಡಿಸೋದು. ಸಾಬೀತುಪಡಿಸೋದಕ್ಕೆ ಏನೂ ಸಾಕ್ಷಿ ಇಲ್ಲ, ಏನೂ ಇಲ್ಲ ಅಲ್ಲಿ ಅಂತ ಹೇಳೋದಕ್ಕೆ ದೇರ್ ಈಸ್ ನಥಿಂಗ್ ಟು ಪ್ರೂವ್ ಅಂತ ಕರಿತೀವಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಈಗ ಕೋರ್ಟ್ ಅಲ್ಲಿ ವಾದ ವಿವಾದ ನಡೀತಾ ಇದೆ. ಸೊ ಒಬ್ಬ ಸಾಕ್ಷಿದಾರ, ಆತನ ಹತ್ರ ಯಾವುದೇ ಸಾಕ್ಷಿಗಳಿಲ್ಲ, ಎವಿಡೆನ್ಸ್ ಇಲ್ಲ, ಆದ್ರೂ ಕೂಡ ನಾ ಹೇಳೋದು ಸತ್ಯ ಸತ್ಯ ಅಂತ ಹೇಳ್ತಾ ಇದ್ದಾನೆ. ಆಗ ವಕೀಲರು ಜಡ್ಜಿಗೆ ಹೇಳುವಂತಹ ಸ್ಟೇಟ್ಮೆಂಟ್, ಯುವರ್ ಆನರ್, ದೇರ್ ಈಸ್ ನೋ ಎವಿಡೆನ್ಸ್, ದೇರ್ ಈಸ್ ನಥಿಂಗ್ ಟು ಪ್ರೂವ್ ಈಸ್ ಸ್ಟೇಟ್ಮೆಂಟ್. ಅವನ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡೋದಕ್ಕೆ, ಸಾಬೀತುಪಡಿಸೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಏನೂ ಸಾಕ್ಷಿ ಇಲ್ಲ ಅಂತ ಹೇಳೋದಕ್ಕೆ ದೇರ್ ಈಸ್ ನಥಿಂಗ್ ಟು ಪ್ರೂವ್. ಫ್ರೆಂಡ್ಸ್, ಕಡೆಯ ವಾಕ್ಯ ದೇರ್ ಈಸ್ ನಥಿಂಗ್ ಟು ರಿಗ್ರೆಟ್. ರಿಗ್ರೆಟ್ ಅಂತಂದ್ರೆ ಫ್ರೆಂಡ್ಸ್ ಪಶ್ಚಾತ್ತಾಪ ಪಡೋದು. ಏನಾದ್ರೂ ತಪ್ಪು ಮಾಡಿದ್ಮೇಲೆ ಕಾಡುತ್ತಲ್ಲ ಪಾಪ ಪ್ರಜ್ಞೆ, ಅದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ರಿಗ್ರೆಟ್, ಪಶ್ಚಾತ್ತಾಪ ಅಂತ ಕರಿತೀವಿ. ನಿಮ್ಮ ಫ್ರೆಂಡ್ ಏನೋ ಒಂದು ಸಣ್ಣ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದಾಗ ನೀವು ಹೋಗಿ ಅವ್ರಿಗೆ ಸಮಾಧಾನ ಮಾಡ್ತಾ ಹೇಳ್ತಕ್ಕಂತಹ ಸ್ಟೇಟ್ಮೆಂಟ್ ಅಂತಮ್ಮ, ದೇರ್ ಈಸ್ ನಥಿಂಗ್ ಟು ರಿಗ್ರೆಟ್. ಪಶ್ಚಾತ್ತಾಪ ಪಡುವಂತಹ ದೊಡ್ಡ ತಪ್ಪು ನೀನೇನು ಮಾಡಿಲ್ಲ, ಎದ್ನಡಿ. ದೇರ್ ಈಸ್ ನಥಿಂಗ್ ಟು ರಿಗ್ರೆಟ್. ಪಶ್ಚಾತ್ತಾಪ ಪಡೋದಕ್ಕೆ ನೀನೇನು ಮಾಡಿಲ್ಲ. ಫ್ರೆಂಡ್ಸ್, ಇದು ನಿಮಗೆ ಹೋಮ್ವರ್ಕ್. ನಿಮ್ಮ ಫ್ರೆಂಡ್ ಜೊತೆ ಶಾಪಿಂಗ್ ಅಂತ ಮಾರ್ಕೆಟ್ಗೆ ಹೋಗಿದ್ದೀರಾ, ಅಲ್ಲಿ ನಿಮಗೆ ಇಷ್ಟವಾದದ್ದು ಏನು ಸಿಗಲ್ಲ. ಆಗ ನಿಮ್ಮ ಫ್ರೆಂಡ್ಗೆ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್, ದೇರ್ ಈಸ್ ನಥಿಂಗ್ ಟು ಡ್ಯಾಶ್. ಖರೀದಿಸೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಅಲ್ಲಿ ಏನೂ ಇಲ್ಲ, ದೇರ್ ಈಸ್ ನಥಿಂಗ್ ಟು ಡ್ಯಾಶ್. ಇದನ್ನ ಫಿಲ್ ಮಾಡಿ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್.